ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ 8ನೇ ಸಂಖ್ಯೆಯಲ್ಲಿ ಹುಟ್ಟಿದವರ ಗುಣ ಸ್ವಭಾವ, ಇವರ ಅದೃಷ್ಟದ ಸಂಖ್ಯೆ ಯಾವುದು ಮತ್ತು ಇವರ ಅದೃಷ್ಟದ ಬಣ್ಣಗಳು ಯಾವುದು ಅನ್ನುವ ಒಂದು ವಿಷಯನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಹೊಸದಾಗಿ ಭೇಟಿ ಕೊಟ್ಟಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ಪ್ರತಿಯೊಬ್ಬರು ತಿಳಿಯಬೇಕಾದಂಥ ಶಾಸ್ತ್ರ ಸಂಖ್ಯಾಶಾಸ್ತ್ರ. 1 ರಿಂದ 9 ಈ ಸಂಖ್ಯೆಗಳು ನಮ್ಮ ಜೀವನದ ಮೇಲೆ ತುಂಬ ಪ್ರಭಾವ ಬೀರುತ್ತವೆ. ಪ್ರತಿ ಸಂಖ್ಯೆಯಲ್ಲೂ ಒಂದು ಗುಣವಿದೆ ಮತ್ತು ಅದರದ್ದೇ ಆದ ಒಂದು ವಿಶೇಷ ಶಕ್ತಿಗಳಿದೆ. ನಾವು ದಿನನಿತ್ಯ ಬಳಸುವ ಹಾಲಿನಲ್ಲಿ, ಬೆಣ್ಣೆ ಅಡಗಿರುವಂತೆ ಅಂಗಿಗಳಲ್ಲಿ ನಮ್ಮ ಜೀವನಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳು ಅಡಗಿವೆ. ಅದರಿಂದ ಅಂಕಿಗಳಿರುವ ಮಹತ್ವ ಮತ್ತು ಗುಣಗಳನ್ನು ನಾವು ತಿಳಿದುಕೊಂಡರೆ ಇದರಿಂದ ಅಲ್ಪ ಸ್ವಲ್ಪನಾದರೂ ಪ್ರಗತಿ ಸಾಧಿಸಲು ಮತ್ತು ನಮ್ಮ ಜೀವನವನ್ನು ಸರಿಯಾದ ಮಾರ್ಗದಲ್ಲಿ ಸಾಗಿಸಲು ಸಾಧ್ಯವಾಗುತ್ತೆ. ಇನ್ನು ಎಷ್ಟೋ ಜನ ಅದೃಷ್ಟವಂತರು ಅವರು ಇಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲದಿಂದ ಅವರ ಸಂಖ್ಯೆ ಅದೃಷ್ಟ ಸಂಖ್ಯೆಯಾಗಿ ಅವರು ಜನಿಸಿದಂಥ ವಾರ ತುಂಬ ಅನುಕೂಲಕರವಾಗಿರುತ್ತೆ. ಆದ್ದರಿಂದ ಜೀವನದಲ್ಲಿ ಅವರು ಅಭಿವೃದ್ಧಿ ಹೊಂದಿ ನಂಬರ್ 1 ಸ್ಥಾನದಲ್ಲಿರ್ತಾರೆ. ಇನ್ನು ಮಹಿಳೆಯರಿಗಾಗಲಿ ಅಥವಾ ಪುರುಷರಿಗಾಗಲಿ ಜೀವನದಲ್ಲಿ ವಿವಾಹ ತುಂಬ ಮುಖ್ಯ. ಆದ್ದರಿಂದ ನೀವು ಯಾವ ಸಂಖ್ಯೆಯಲ್ಲಿ ಜನಿಸಿದ ಪುರುಷರನ್ನು ಮದುವೆ ಆಗ್ತೀರಾ ಅವರ ವೈವಾಹಿಕ ಜೀವನ ತುಂಬ ಸುಖಮಯವಾಗಿರುತ್ತೆ. ಇನ್ನು ಯಾವ ರತ್ನವನ್ನು ಧರಿಸಬೇಕು ಮತ್ತು ಯಾವ ಬಣ್ಣದ ವಸ್ತ್ರಗಳನ್ನು ಸಹ ಧರಿಸಬೇಕು ಅನ್ನೋದನ್ನು ಮುಂದೆ ನೋಡೋಣ. 8ನೇ ಸಂಖ್ಯೆಗೆ ತುಂಬ ಮಹಿಮೆ ಇದೆ. 8, 17, 26ನೇ ತಾರೀಕುಗಳಲ್ಲಿ ಜನಿಸಿದವರೆಲ್ಲ 8ನೇ ಸಂಖ್ಯೆಯವರೇ. ಈ 8ನೇ ಸಂಖ್ಯೆಗೆ ಅಧಿಪತಿ ಶನಿ ದೇವರಾಗಿರ್ತಾರೆ. ಇವರು ಶನಿವಾರದ ದಿನ ಹುಟ್ಟಿದರೆ ತುಂಬಾ ಒಳ್ಳೆಯದು. ಇವರ ಜನ್ಮ ದಿನಾಂಕ ಒಟ್ಟು ಕೂಡಿದಾಗ ಬರುವ ಅದೃಷ್ಟದ ಸಂಖ್ಯೆಯು ಕೂಡ 8 ಆದರೆ ಇನ್ನೂ ಒಳ್ಳೆಯದು. ಇವರಿಗೆ ದೈವಬಲ, ದೈವಾನುಗ್ರಹ ತುಂಬ ಅಧಿಕ. ಇವರು ದೇವರನ್ನು ನಂಬ್ತಾರೆ, ಪ್ರತಿದಿನ ದೇವರ ಪ್ರಾರ್ಥನೆ ಮಾಡ್ತಾರೆ ಮತ್ತು ಆಚಾರ ವಿಚಾರ ಸಂಪ್ರದಾಯಗಳನ್ನೆಲ್ಲ ಗೌರವಿಸ್ತಾರೆ. ಇವರನ್ನು ನಂಬಿದವರಿಗೆ ಇವರು ಕೈಲಾದ ಸಹಾಯವನ್ನು ಮಾಡ್ತಾರೆ ಮತ್ತು 8ನೇ ಸಂಖ್ಯೆಯವರು ಶನಿ ಜಾತಕದವರಾಗಿರ್ತಾರೆ. ಸಾಮಾನ್ಯವಾಗಿ ಎಲ್ಲರ ಮನಸ್ಸಿನಲ್ಲಿ ಯಾವುದೋ ಒಂದು ಚಿಂತೆ ಇದ್ದೇ ಇರುತ್ತೆ. ಕೆಲವರಿಗೆ ಎಷ್ಟೇ ದುಡಿದರೂ ಇನ್ನೂ ಬೇಕೆಂಬ ಚಿಂತೆ, ಇನ್ನು ಕೆಲವರಿಗೆ ಮಕ್ಕಳಿಲ್ಲ ಅನ್ನೋ ಚಿಂತೆ, ಮತ್ತು ಕೆಲವರಿಗೆ ಮಕ್ಕಳ ಭವಿಷ್ಯದ ಕುರಿತಾದ ಚಿಂತೆ, ಇನ್ನೂ ಕೆಲವರಿಗೆ ಆರೋಗ್ಯದ ಚಿಂತೆ. ಹೀಗೆ ಎಲ್ಲರಿಗೂ ಹಲವು ವಿಧವಾದ ಚಿಂತೆಗಳು ಮತ್ತು ಸ್ವಭಾವಗಳಿರುತ್ತೆ. ಎಲ್ಲ ಗ್ರಹದವರಿಗೂ ವಿವಿಧ ರೀತಿಯ ಮನೋಭಾವ, ಅಭಿರುಚಿ, ಹವ್ಯಾಸ, ಅಪೇಕ್ಷೆಗಳು ಮತ್ತು ಗುಣ ಸ್ವಭಾವಗಳು ಇರ್ತವೆ. 8ನೇ ಸಂಖ್ಯೆಯವರಿಗೆ ಚಿಕ್ಕಂದಿನಿಂದಲೂ ತುಂಬ ಬುದ್ಧಿ ಮತ್ತು ತಿಳುವಳಿಕೆಗಳು ಜಾಸ್ತಿನೇ ಇರುತ್ತೆ. ಇನ್ನು ಕೆಲವರ ಸ್ವಭಾವ ಅಂತೂ ಹೆಚ್ಚಾಗಿ ಆಳ್ತಾ ಇರೋದು. ಈ ಸಂಖ್ಯೆಯವರು ಎತ್ತರವಾಗಿ ಸುಂದರವಾಗಿರುತ್ತಾರೆ ಮತ್ತು ಕೆಲವರು ಕಪ್ಪು ಬಣ್ಣದಲ್ಲಿರುತ್ತಾರೆ. ಇವರ ಕೈಯಲ್ಲಿ ಹಣವಿದ್ದಾಗ ಹೆಚ್ಚು ಒಡವೆಗಳನ್ನು ಕೊಳ್ತಾರೆ. ಆದರೆ ಇವರು ಗೋಲ್ಡ್ ಕವರಿಂಗ್ ಒಡವೆಗಳನ್ನು ತೊಡಲು ತುಂಬ ಇಷ್ಟಪಡ್ತಾರೆ. ಇವರು ಸಣ್ಣಗಿದ್ದರೂ ಒಡವೆಗಳನ್ನು ತೊಟ್ಟಾಗ ಆಕರ್ಷಕವಾಗಿಯೇ ಕಾಣ್ತಾರೆ. ಆದರೆ ಇದ್ಯಾವುದನ್ನು ಇವರು ಮನಸ್ಸಿಗೆ ಹಚ್ಕೊಳ್ಳೋದಿಲ್ಲ. ಯಾವಾಗಲೂ ಏನೋ ಒಂದು ಗುಣಕ್ಕೆ ತಲೆ ಇರ್ತಾರೆ ಮತ್ತು ದುಡ್ಡಿಲ್ಲ ಎಂಬ ಚಿಂತೆ ಸದಾ ಇವರನ್ನು ಕಾಡ್ತಾನೆ ಇರುತ್ತೆ. ಮತ್ತು ಚಿಂತೆ, ಒಂಟಿತನ, ನಿರುತ್ಸಾಹ, ದುಗುಡ ಇವರನ್ನು ಯಾವತ್ತೂ ಸದಾ ಕಾಡ್ತಾನೆ ಇರುತ್ತೆ. ಇವರಲ್ಲಿ ಒಳ್ಳೆಯ ವಿದ್ಯಾವಂತರು ಸಹ ಇರ್ತಾರೆ. ಇನ್ನೂ ಕೆಲವರಿಗೆ ವಿದ್ಯೆ ತಲೆಗೆ ಹತ್ತೋದೇ ಇಲ್ಲ. ತಮ್ಮ ಕೆಲಸಗಳೇನೋ ತಾವು ನೋಡಿಕೊಂಡು ಹೋಗ್ತಾ ಇರ್ತಾರೆ. ಬೇರೆಯವರ ಬಗ್ಗೆ ಗಮನ ಹರಿಸೋದಿಲ್ಲ. ಇವರು ಸಾಮಾನ್ಯವಾಗಿ ಬೇರೆಯವರ ಜೊತೆ ಸೇರೋದಿಲ್ಲ, ದೂರವೇ ಇರ್ತಾರೆ. ಒಂಟಿತನವನ್ನು ಇವರು ಇಷ್ಟಪಡ್ತಾರೆ. ಏಕಾಂಗಿಯಾಗಿ ಕಳೆಯಲು ತುಂಬ ಇಷ್ಟಪಡ್ತಾರೆ. ಆದರೂ ಎದುರು ವ್ಯಕ್ತಿಗಳು ತಮ್ಮನ್ನು ಗೌರವದಿಂದ ನೋಡಬೇಕೆಂದು ಇವರು ಆಶಿಸ್ತಾರೆ. ಇವರಿಗೆ ಸಹನೆ ಸ್ವಲ್ಪ ಜಾಸ್ತಿ. ಬೇರೆಯವರ ಮಾತುಗಳನ್ನು ಕೇಳ್ತಾರೆ, ಅರ್ಥ ಮಾಡ್ಕೊಳ್ತಾರೆ. ಬೇರೆಯವರ ಸ್ವಭಾವವನ್ನು ಬಹಳ ಸುಲಭವಾಗಿ ಗುರುತಿಸ್ತಾರೆ ಮತ್ತು ತಿಳ್ಕೊತಾರೆ. ಇವರು ತಮ್ಮ ಗುಟ್ಟುಗಳನ್ನು ಹೊರಗಿನವರು ತಿಳಿಯದಂತೆ ತುಂಬ ಜಾಗ್ರತೆ ವಹಿಸ್ತಾರೆ. ಇನ್ನು ಇವರಿಗೆ ಅದೃಷ್ಟದ ದಿನಾಂಕಗಳು, ಇವರು ಕೆಲಸಗಳನ್ನು 8 ಮತ್ತು 17, 26ನೇ ತಾರೀಕುಗಳಲ್ಲಿ ಇವರು ಶುರು ಮಾಡಿದ್ರೆ ಇವರಿಗೆ ಉತ್ತಮ ಫಲ ಇರುತ್ತೆ.
ಹಾಗೂ ಜೀವನದಲ್ಲಿ ಬದಲಾವಣೆಗಳು ಮತ್ತು ಅನಿರೀಕ್ಷಿತ ಘಟನೆಗಳು ಅದೃಷ್ಟ ಯೋಗ 8, 17, 26ನೇ ತಾರೀಕುಗಳಲ್ಲಿ ನಡೆಯುತ್ತೆ. ಬೇಕಾದರೆ ಗಮನಿಸಿ ನೋಡಿ. ಈ ದಿನಾಂಕಗಳಲ್ಲಿ ಶನಿವಾರ ಬಂದರೆ ಇನ್ನೂ ಉತ್ತಮ. ಇವರಿಗೆ 8, 17, 26, 62 ಮತ್ತು 71ನೇ ವಯಸ್ಸಿನಲ್ಲಿ ಉತ್ತಮ ಬದಲಾವಣೆಗಳು ಮತ್ತು ಒಳ್ಳೆಯ ಘಟನೆಗಳು ಮತ್ತು ಅದೃಷ್ಟಗಳು ಸಹ ಕೂಡಿ ಬರುತ್ತೆ. ಇವರಿಗೆ ಶನಿವಾರ ತುಂಬ ಶುಭ ದಿನ ಅಂತಲೇ ಹೇಳ್ಬೋದು. ಈ ವಾರದಲ್ಲಿ ಇವರಿಗೆ ಅದೃಷ್ಟ ಕೂಡಿ ಬರುತ್ತೆ ಮತ್ತು ಶುಭ ಸುದ್ದಿಗಳನ್ನು ಸಹ ಇವರು ಕೇಳ್ತಾರೆ ಮತ್ತು ಶುಭ ಕಾರ್ಯಗಳಲ್ಲಿ ಸಹ ಭಾಗವಹಿಸ್ತಾರೆ. ಈ ದಿನಾಂಕದಲ್ಲಿ ಹುಟ್ಟಿದವರಿಗೆ ಸಹನೆ, ಗ್ರಹಣ ಶಕ್ತಿ ಮತ್ತು ಬುದ್ಧಿ ಚಾತುರ್ಯಗಳು ತುಂಬಾ ಅಧಿಕ. ಇವರು ಓದುತ್ತಾರೆ ಮತ್ತು ಡಿಗ್ರಿಗಳನ್ನು ತಗೋತಾರೆ ಮತ್ತು ಒಳ್ಳೆಯ ಕೆಲಸಕ್ಕೂ ಸಹ ಸೇರ್ಕೋತಾರೆ ಮತ್ತು ಒಳ್ಳೆಯ ಹುದ್ದೆಗಳನ್ನು ಅಲಂಕರಿಸ್ತಾರೆ. ಇವರ ವೃತ್ತಿಗೆ ಗೌರವವಿರುತ್ತೆ. ಇವರಲ್ಲಿ IAS ಅಧಿಕಾರಿಗಳು ಸಹ ಇರ್ತಾರೆ. ಇವರಿಗೆ ವಿದೇಶಕ್ಕೆ ಹೋಗುವ ಅವಕಾಶ ತುಂಬ ಇದೆ. ಇವರು ಸಂಪಾದನೆಗಿಂತ ಕೆಲಸಕ್ಕೆ ಗೌರವ, ಕೀರ್ತಿ, ಪ್ರತಿಷ್ಠೆಗಳಿಗೆ ಬೆಲೆ ಕೊಡ್ತಾರೆ ಮತ್ತು ಇವರು ಸೋಮಾರಿತನವನ್ನು ಮತ್ತು ಅಶ್ರದ್ಧೆಯನ್ನು ಎಂದೂ ಸಹ ಸಹಿಸೋದಿಲ್ಲ. ಇನ್ನು ಈ ತಾರೀಕಿನಲ್ಲಿ ಹುಟ್ಟಿದವರ ವೈವಾಹಿಕ ಜೀವನ ಅಷ್ಟು ಚೆನ್ನಾಗಿರೋದಿಲ್ಲ. ಇವರಲ್ಲಿ ಬಹಳ ಮಂದಿಗೆ ವೈವಾಹಿಕ ಜೀವನ ತೃಪ್ತಿಕರವಾಗಿರೋದಿಲ್ಲ. ಎಲ್ಲೋ ಕೆಲವರಷ್ಟೇ ಚೆನ್ನಾಗಿರ್ತಾರೆ. ಇನ್ನು ಕೆಲವರು ಭಿನ್ನಾಭಿಪ್ರಾಯಗಳಿಂದ ಬೇರೆ ಆಗಿರ್ತಾರೆ. ಹೀಗೆ ಹಲವಾರು ಕಾರಣಗಳಿಂದ ಈ ಸಂಖ್ಯೆಯವರಿಗೆ ವೈವಾಹಿಕ ಜೀವನ ಅಷ್ಟು ಚೆನ್ನಾಗಿರೋದಿಲ್ಲ. ಇವರು ವೈವಾಹಿಕ ಜೀವನದಲ್ಲಿ ಸುಖ ಪಡುವುದು ತೀರಾ ಕಡಿಮೆ. ಆದರೆ ಈ 8ನೇ ಸಂಖ್ಯೆಯವರು 1, 10, 19, 26ರ ದಿನಾಂಕದಲ್ಲಿ ಹುಟ್ಟಿದವರನ್ನ ಮದುವೆ ಆದರೆ ಇವರ ವೈವಾಹಿಕ ಜೀವನ ತುಂಬ ಚೆನ್ನಾಗಿರುತ್ತೆ. ಆದರೂ ಈ ಜಾತಕದವರಿಗೆ ವಿದ್ಯೆ ಇದ್ದರೂ, ಅಧಿಕಾರವಿದ್ದರೂ ಮತ್ತು ಹಣವಿದ್ದರೂ, ಒಳ್ಳೆಯ ಸ್ಥಾನಮಾನವಿದ್ದರೂ ಏನೋ ಒಂದು ಚಿಂತೆ ಇದ್ದೇ ಇರುತ್ತೆ. ಮಾನಸಿಕ ತೊಂದರೆಗಳು ಇರ್ತವೆ. ಇವರು ಸುಂದರವಾಗಿದ್ದರೂ ಕೂಡ ಪರಿಸ್ಥಿತಿಗಳು ಚೆನ್ನಾಗಿದ್ದರೂ ಇವರಿಗೆ ಇಷ್ಟ ಇಲ್ಲದೇ ಇದ್ದವ್ರ ಜೊತೆ ಸಂಸಾರ ಮಾಡಬೇಕಾದ ಅಗತ್ಯ ಮತ್ತು ಪರಿಸ್ಥಿತಿ, ಕಷ್ಟಪಡಬೇಕಾದ ಪರಿಸ್ಥಿತಿಗಳು ಸಹ ಇರ್ತವೆ ಮತ್ತು ಎದುರಾಗ್ತವೆ. ಇವರಲ್ಲಿ ಬಹಳ ಮಂದಿಗೆ ಮದುವೆ ತೀರಾ ತಡವಾಗಿ ನಡೆಯುತ್ತೆ. ಆದರೂ ಇವರಲ್ಲಿ ದುಗುಡಗಳು ಜಾಸ್ತಿನೇ ಇರುತ್ತೆ. ಆದರೂ ದೈವಾನುಗ್ರಹದಿಂದ ಇವರು ಅನುಸರಿಸಿಕೊಂಡು ಹೋಗ್ತಾರೆ ಮತ್ತು ಇವರಲ್ಲಿ ಮಕ್ಕಳಿಲ್ಲದಿರುವವರು ತುಂಬಾ ಇರ್ತಾರೆ. ಇನ್ನು ಈ ತಾರೀಕಿನಲ್ಲಿ ಹುಟ್ಟಿದವರು ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ಒಳ್ಳೆಯದು ಅಂತ ನೋಡೋದಾದರೆ, ಹೆಚ್ಚಾಗಿ ಇವರು ನೀಲಿ ಬಣ್ಣದ ಬಟ್ಟೆಗಳನ್ನು ಮತ್ತು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ಸ್ವಲ್ಪ ಮಟ್ಟಿಗೆ ಇವರು ಸಂತೋಷದಿಂದ ಇರ್ಬೋದು ಮತ್ತು ಅದೃಷ್ಟ ಇವರಿಗೆ ಒಳ್ಳೆಯದು ಮಾಡುತ್ತೆ. ಇನ್ನು ಇವರಿಗೆ ಅದೃಷ್ಟದ ಹರಳುಗಳು ನೋಡೋಣ. ಈ ದಿನಾಂಕದಲ್ಲಿ ಹುಟ್ಟಿದವರಿಗೆ ಕತ್ತಲ್ಲಿ ಕಪ್ಪು ಮತ್ತು ನೀಲಿ ಬಣ್ಣದ ಹರಳುಗಳು ಅಥವಾ ನಕ್ಲೆಸ್ಗಳು ಮಾಡಿಸ್ಕೊಂಡ್ರೆ ಇವರು ತುಂಬ ಒಳ್ಳೆಯದು. ಇನ್ನು ಕಿವಿ ಓಲೆ, ಮೂಗ್ಬಟ್ಟು, ಕಿವಿ ಓಲೆಗಳು ನೀಲಿ ಬಣ್ಣದ ಹರಳಿಂದ ಧರಿಸಿದರೆ ತುಂಬ ಒಳ್ಳೆಯದು. ನೀಲಿ ಬಣ್ಣದ ಹರಳಿನ ಉಂಗುರವನ್ನು ಸಹ ಇವರು ಹಾಕ್ಕೊಂಡ್ರೆ ಅದೃಷ್ಟ ಇವರಿಗೆ ಕೂಡಿ ಬರುತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ಬಂದರೆ ಇವರು ತುಂಬ ಸಣ್ಣಗಿರ್ತಾರೆ, ಯಾವಾಗಲೂ ಚಿಂತೆ ಮಾಡ್ತಾ ಇರ್ತಾರೆ ಮತ್ತು ದುಗುಡದಿಂದ ಯಾವಾಗಲೂ ಮಂಕಾಗಿರೋದೇ ಹೆಚ್ಚು. ಇವರು ಆಹಾರದ ಬಗ್ಗೆ ಹೆಚ್ಚಿನ ಗಮನ, ಶ್ರದ್ಧೆ ತೋರಿಸೋದೇ ಇಲ್ಲ. ಮಡಿ, ಆಚಾರ ವಿಚಾರ, ಉಪವಾಸಗಳ ಬಗ್ಗೆ ಹೆಚ್ಚಿನ ಶ್ರದ್ಧೆ ತೋರಿಸ್ತಾರೆ. ಅದರಿಂದ ಸಹಜವಾಗಿ ಸುಸ್ತು ಜಾಸ್ತಿ ಇರುತ್ತೆ. ಇವರ ದೇಹದಲ್ಲಿ ಪಿತ್ತ ಹೆಚ್ಚಾಗಿರುತ್ತೆ. ಇವರು ಸ್ವಲ್ಪ ಹೆಚ್ಚಾಗಿ ಊಟ ಮಾಡಿದರೆ ತೊಂದರೆಗೆ ಒಳಗಾಗ್ತಾರೆ. ಇವರಿಗೆ ತಲೆನೋವು, ಮೈಕೈ ನೋವು ಹೆಚ್ಚಾಗಿ ತಾಂಬೂಲ ಸೇವನೆ ಮಾಡೋದು ಒಳ್ಳೆಯದು. ಶುಂಠಿ, ಜೀರಿಗೆ, ಮೆಣಸುಗಳನ್ನು ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದರೂ ಇವರು ಹೆಚ್ಚು ಕಾಲ ಬದುಕ್ತಾರೆ. ಇವರು ಸಾಮಾನ್ಯವಾಗಿ 71 ವರ್ಷದವರೆಗೂ ಸಹ ಬದುಕ್ತಾರೆ. ಇವರು ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ದೇವರ ಪ್ರಾರ್ಥನೆಗೆ ಒಂದಿಷ್ಟು ಸಮಯ ಕೊಟ್ಟರೆ ನೆಮ್ಮದಿ ಮತ್ತು ಲವಲವಿಕೆಯಿಂದ ಸಹ ಇರ್ಬೋದು. ಮತ್ತು ಈ ಸಂಖ್ಯೆಯವರು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿದರೆ ಅದೃಷ್ಟ ಬರುತ್ತೆ ಅಂತ ನೋಡೋದಾದರೆ, ಭಾನುವಾರ ಆದರೆ ಹಳದಿ ಬಣ್ಣ ಮತ್ತು ಸೋಮವಾರ ನೀಲಿ ಬಣ್ಣ, ಮಂಗಳವಾರ ಆದರೆ ಹಳದಿ ಮತ್ತು ನೀಲಿ ಬಣ್ಣ ಮತ್ತು ಬುಧವಾರ ನೀಲಿ ಬಣ್ಣದ ಬಟ್ಟೆ ಮತ್ತು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸ್ಬೋದು. ಮತ್ತು ಗುರುವಾರ ನೀಲಿ ಬಣ್ಣದ ಬಟ್ಟೆ ಧರಿಸ್ಬೋದು. ಶುಕ್ರವಾರ ತಿಳಿ ನೀಲಿ ಬಣ್ಣ ಮತ್ತು ಶನಿವಾರ ಹಳದಿ ಬಣ್ಣದ ಬಟ್ಟೆಗಳನ್ನು ಇವರು ಧರಿಸುವಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, 8ನೇ ಸಂಖ್ಯೆಯಲ್ಲಿ ಹುಟ್ಟಿದವರ ಗುಣ, ಸ್ವಭಾವ ಮತ್ತು ಅದೃಷ್ಟ ಮತ್ತು ಫಲಗಳನ್ನು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ.
ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.